ಸೊ ಯಾವಾಗ್ಲೂ ಪತ್ರಿಜಿ ನನಗೆ ಒಂದೇ ಹೇಳ್ತಾ ಇದ್ರು, ಧ್ಯಾನ ಕಸ್ತೂರಿ ಮಾಸಪತ್ರಿಕೆಗೆ ನಾನು ಕೆಲಸ ಮಾಡ್ತಾ ಇರುವಾಗ ಪ್ರತಿ ತಿಂಗಳು ಕೂಡ ಪತ್ರಿಜಿ ಅಪ್ಡೇಟ್ಸ್ ತಗೊಳ್ತಾ ಇದ್ರು. ಯಾವ ತರ ನಡೀತಾ ಇದೆ ಈ ಮ್ಯಾಗಝೈನು, ಇದನ್ನೆಲ್ಲ ಕೂಡ ಕೇಳ್ತಾ ಇದ್ರು. ಸೊ ಆಗ ಪ್ರತಿ ತಿಂಗಳು ಅಪ್ಡೇಟ್ ಅವ್ರು ಹೇಳ್ತಾ ಇದ್ರು, ಪ್ರತಿ ತಿಂಗಳು ಒಂದು ಮಾಸಪತ್ರಿಕೆ ತಗೊಂಡ್ ಬರೋದಂದ್ರೆ ಒಂದು ಪಾಪುಗೆ ಜನ್ಮ ಕೊಡೋ ತರಾನೇ ಅಂತ ಹೇಳ್ತಾ ಇದ್ರು. ಸೊ ಆಗ ಒಂದು ಸಿಚುವೇಶನ್ ಅಲ್ಲಿ ಹೇಳಿದ್ರು, ಯಾವಾಗ್ಲೂ ಕೂಡ ನಮ್ಮ ಕೈ ತುಂಬಾ ಕೆಲ್ಸ ಇರ್ಬೇಕು, ಯಾವಾಗ್ಲೂ ನಮ್ಗೆ ಕೆಲ್ಸ ಇರ್ಬೇಕು. ಪತ್ರಿಜಿ ಅವ್ರು ನೀವು ಗಮನಿಸಿದ್ರೆ ಬೆಳಗ್ಗೆ ಎದ್ದಾಗಿಂದ ರಾತ್ರಿವರೆಗೂ ಕೆಲ್ಸ ಮಾಡ್ತಾನೆ ಇರ್ತಾರೆ. ಒಂದು ಕ್ಷಣ ಕೂಡ ವೇಸ್ಟ್ ಮಾಡಲ್ಲ ಪತ್ರಿಜಿಯವರು. ಒಂದ್ ಕಡೆ ಕರೆಕ್ಷನ್ಸ್ ಮಾಡ್ತಾ ಇರ್ತಾರೆ, ಅಡಿಗೆ ಮಾಡ್ತಾ ಇರ್ತಾರೆ, ಫೋನಲ್ಲಿ ಮಾತಾಡ್ತಾ ಇರ್ತಾರೆ, ಒಂದ್ ಕಡೆ ಕ್ರಿಕೆಟ್ ನೋಡ್ತಾ ಇರ್ತಾರೆ, ಒಂದ್ ಕಡೆ ಜೋಕ್ಸ್ ಆಗ್ತಾ ಇರ್ತಾರೆ, ಬಂದವ್ರಿಗೆ ಬಳಸ್ತಾ ಇರ್ತಾರೆ ಊಟ. ಎಷ್ಟು ಕೆಲಸಗಳು. ಇನ್ನೊಂದ್ ಕಡೆ ಚೆಸ್ ಆಡ್ತಾ ಇರ್ತಾರೆ. ಒಬ್ಬ ಮನುಷ್ಯರು ಎಷ್ಟಾದ್ರೂ ಮಾಡಬಹುದು ಅಂತ ಪತ್ರಿಜಿ ಅವರೇ ಒಂದು ನಮ್ಗೆ ಎಕ್ಸಾಂಪಲ್. ಇನ್ನು ಅವ್ರಿಗಿಂತ ಎಕ್ಸಾಂಪಲ್ ಯಾರು ಇಲ್ಲ. ಸೊ ಕೈಯಿಂದ ಕೈ ತುಂಬಾ ಕೆಲ್ಸ ಇದ್ದಾಗ ಏನಾಗುತ್ತೆ ಅಂತೆ, ದೇಹ ತುಂಬಾ ಆರೋಗ್ಯ ಇರುತ್ತಂತೆ. ಯಾವಾಗ ನಮ್ಮ ಕೈ ತುಂಬಾ ಕೆಲ್ಸ ಇದ್ದಾಗ ಆವಾಗ ನಮ್ಮ ದೇಹದಲ್ಲಿ ದೇಹ ತುಂಬಾ ಆರೋಗ್ಯ ಇರುತ್ತೆ. ನಂತರ ಮನಸ್ಸು ಅವಾಗ ಏನಾಗತ್ತಂದ್ರೆ ಶಾಂತವಾಗಿರುತ್ತೆ. ಮತ್ತೆ ಅಂದ್ರೆ ಆರೋಗ್ಯ ಚೆನ್ನಾಗಿದ್ರೆ ಮನಸ್ಸು ಶಾಂತವಾಗಿರುತ್ತೆ. ಆಮೇಲೆ ಬುದ್ಧಿ ಜ್ಞಾನದಿಂದ ತುಂಬಿರುತ್ತೆ. ಆಗ ಆತ್ಮ ತೃಪ್ತಿಯಿಂದ ಇರುತ್ತೆ. ಈ ಕಾನ್ಸೆಪ್ಟ್ ಹೇಳಿದ್ರು ಒಂದ್ಸತಿ. ಸೊ ಅದಕ್ಕೆ ಯಾವಾಗ ಪತ್ರಿಜಿ ಹೇಳಿದ್ರು, ಯಾವಾಗ ಕೆಲ್ಸ ಇರೋದಿಲ್ವೋ ಈ ಮನಸ್ಸನ್ನೋದು ಯೋಚನೆ ತರ ಡಿಫ್ರೆಂಟ್ ಯೋಚನೆಗಳು ಮಾಡೋದಕ್ಕೆ ಹೋಗ್ಬಿಡುತ್ತಾ ಇರುತ್ತೆ. ಈ ಕಡೆ ಆ ಕಡೆ ಎಷ್ಟು ಯೋಚನೆಗಳು ಬರುತ್ತೆ ನಮ್ಗೆ ಬೆಳಗ್ಗೆ ಎದ್ದಾಗಿಂದ. ಆದ್ರೆ ನೀವು ಯಾವಾಗ ಕೆಲಸ ಮಾಡ್ತಿರೋ, ನೀವೊಂದು ಆಧ್ಯಾತ್ಮಿಕ ಕೆಲಸ ಮಾಡಿ ನೋಡಿ. ಇವಾಗ ಈ ಒಂದು ಝೂಮ್ ಸೆಷನ್ ನಿರ್ವಹಿಸ್ತಾ ಇದ್ವಿ, ಎಷ್ಟು ವರ್ಕ್ ಮಾಡ್ಬೇಕು, ಕೋಆರ್ಡಿನೇಟ್ ಮಾಡ್ಬೇಕು, ಒಂದು ಫ್ಲೈಯರ್ ಮಾಡ್ಬೇಕು, ಸ್ಪೀಕರ್ ಜೊತೆ ಕೋಆರ್ಡಿನೇಟ್ ಮಾಡ್ಬೇಕು, ಝೂಮ್ ಆನ್ ಮಾಡ್ಬೇಕು, ಲೈವ್ ಕೊಡ್ಬೇಕು, ಎಲ್ಲ ಕೆಲಸನೇ ಅಲ್ವಾ. ಸೊ ಯಾವಾಗ ನಾವು ಒಂದು ಆಧ್ಯಾತ್ಮಿಕ ಕೆಲಸದಲ್ಲಿ ಇರ್ತೀವೋ ನಮಗೆ ಆ ಟಯರ್ಡ್ನೆಸ್ ಅನ್ನೋದು ಇರೋದಿಲ್ಲ. ಯಾಕಂದ್ರೆ ಆಧ್ಯಾತ್ಮ ಶಕ್ತಿ ಕೆಲಸ ಮಾಡ್ತಾ ಇರುವಾಗ ಅನಂತವಾದ ಶಕ್ತಿ ತುಂಬ್ತಾನೆ ಇರುತ್ತೆ. ಅದಕ್ಕೆ ನಾವು ಅಷ್ಟು ಆಕ್ಟಿವ್ ಆಗಿರ್ತೀವಿ ಎಷ್ಟು ಕೆಲಸ ಮಾಡಿದ್ರು ಕೂಡ. ಸೊ ಅದಕ್ಕೆ ನಾವು ಯಾವಾಗ್ಲೂ ಕೈ ತುಂಬಾ ಕೆಲಸ ಇಟ್ಕೋಬೇಕು. ಸ್ವಲ್ಪ ಟೈಮ್ ಸಿಕ್ತಾ ನಾನು ಯಾರಿಗೆ ಧ್ಯಾನ ಹೇಳ್ಕೊಡ್ಬೋದು, ಈಗ ಇಲ್ಲಾಂದ್ರೆ ನಾನು ಎಲ್ಲಾದ್ರೂ ಹೋಗ್ಬೋದಾ, ಇಲ್ಲಾಂದ್ರೆ ಯಾರಿಗಾದ್ರೂ ನಾನು ಒಂದು ಸೆಷನ್ ತಗೋಬೋದಾ, ಇಲ್ಲಾಂದ್ರೆ ನಾನು ಹೋಗಿ ಮನೆಗೆ ಹೋಗಿ ಪಾಂಪ್ಲೆಟ್ಸ್ ಹಂಚ್ಬೋದಾ, ಇಲ್ಲಾಂದ್ರೆ ನಾನು ಒಂದು ಒಳ್ಳೆ ಪುಸ್ತಕ ಓದ್ಬೋದಾ, ಇಲ್ಲಾಂದ್ರೆ ಒಂದು ಚೆನ್ನಾಗಿ ನಾನು ಹಾಡ್ಬೋದಾ, ಚೆನ್ನಾಗಿ ಪ್ರಕೃತಿಯ ದೃಶ್ಯಗಳನ್ನ ನಾನು ಚೆನ್ನಾಗಿ ಎಂಜಾಯ್ ಮಾಡ್ಬೋದಾ. ಇಂಥದೇ ಇರ್ಬೇಕು ಯಾವಾಗ್ಲೂ. ಇಲ್ಲಾಂದ್ರೆ ಒಂದು ಒಳ್ಳೆ ಮೂವಿ ನೋಡ್ಬೋದಾ. ಈವನ್ ಮೂವೀಸ್ ಇಂದ ನಾವು ಸಿನಿಮಾಯಿಂದ ಎಷ್ಟೋ ಕಲಿಬಹುದು. ಪ್ರತಿಯೊಂದು ಸಿನಿಮಾದಲ್ಲಿ ಏನೋ ಒಂದು ಕಲಿಯೋದಕ್ಕೆ ಇರುತ್ತೆ. ಆ ಒಂದು ಬ್ಯೂಟಿ ಆಗ್ಲಿ, ಎಷ್ಟು ಸುಂದರವಾಗಿ ಮಾಡ್ತಾರೆ, ಅದು ಇಂಪಾರ್ಟೆಂಟ್. ಬ್ಯೂಟಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಹೆಂಗೆ ಅಂದ್ರೆ ಹಂಗೆ ಇರ್ಬೇಕು ಅಂತ ಅಲ್ಲ. ಆಧ್ಯಾತ್ಮಿಕತೆ ಅಂದರೇನೆ ಸುಂದರತ್ವ. ಸತ್ಯಂ ಶಿವಂ ಸುಂದರ ಮೂರು ಇರ್ಬೇಕು. ಸೊ ಈ ತರ ನಾವು ಯಾವಾಗ್ಲೂ ಕೂಡ ಒಂದು ಕೆಲ್ಸದಲ್ಲಿ ಇರ್ಬೇಕು. ಸುಮ್ನೆ ಯಾವಾಗ್ಲೂ ಕುತ್ಕೋಬಾರ್ದು, ಏನೋ ಒಂದು ಕೆಲಸ ಮಾಡ್ತಾನೆ ಇರ್ಬೇಕು. ಆವಾಗ ನಮ್ಮ ಟೈಮ್ ಅನ್ನೋದು ಯಾವಾಗ್ಲೂ ವೇಸ್ಟ್ ಆಗಲ್ಲ, ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ನಮ್ಮ ಮನಸ್ಸು ಅದ್ಭುತವಾಗಿ ಶಾಂತವಾಗಿರುತ್ತೆ, ನಮ್ಮ ಬುದ್ಧಿ ಜ್ಞಾನದಿಂದ ತುಂಬಿರುತ್ತೆ, ನಮ್ಮ ಆತ್ಮ ತೃಪ್ತಿಯಾಗಿರುತ್ತೆ. ಇದೇ ಅಲ್ವಾ ಬೇಕಾಗಿರೋದು. ಪತ್ರಿಜಿ ಲಾಸ್ಟ್ ಮೂಮೆಂಟ್ ವರ್ಗೂ ಕೂಡ, ಅವ್ರ ದೇಹ ಬಿಡೋವರೆಗೂ ಕೂಡ ಏನೋ ಒಂದು ಕೆಲಸದಲ್ಲಿ ಮುಳುಗಿದ್ರು. ಸೊ ನಿಮ್ಮ ಆಲೋಚನೆಗಳು ಸರಿ ಇಲ್ಲದ ಆಲೋಚನೆಗಳು ನೀವು ಹೋಗಬೇಕು ಅಂದ್ರೆ ಈ ಆಧ್ಯಾತ್ಮಿಕ ಕೆಲಸಗಳಲ್ಲಿ ಮುಳುಗಿ. ಇಲ್ಲಾಂದ್ರೆ ಪ್ರಾಪಂಚಿಕವಾಗಿ ಕೂಡ ನಾವು ಜಾಬ್ ಮಾಡ್ಬೇಕು, ಮನೆ ನೋಡ್ಕೋಬೇಕು, ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು, ಎಲ್ಲ ಮಾಡ್ಬೇಕು ಅಲ್ವೇ. ಸೊ ಇವಾಗ ಅದಕ್ಕೆ ಒಬ್ಬ ತಾಯಿಯನ್ನ ನೋಡಿ ಯಾವಾಗ್ಲೂ ಬ್ಯುಸಿಯಾಗಿ ಇರ್ತಾರೆ. ಅವ್ರಿಗೆ ಸರಿಯಲ್ಲದ ಯೋಚನೆಗಳು ಬರೋದಿಲ್ಲ.
ಯಾವಾಗ್ಲೂ ಕೂಡ ನನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು, ಬಂದವ್ರಿಗೆ ಚೆನ್ನಾಗಿ ಊಟ ಕೊಡ್ಬೇಕು, ಅತಿಥಿಗಳನ್ನ ಚೆನ್ನಾಗಿ ನಾನು ರಿಸೀವ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಮನೆ ಕ್ಲೀನ್ ಎಷ್ಟೋ ಇರತ್ತೆ ತಾಯಿಗೆ ಅಲ್ವಾ. ಸೊ ಅದಕ್ಕೆ ಅದೊಂದು ಗಿಫ್ಟ್, ಯಾವಾಗ್ಲೂ ಕೆಲಸದಲ್ಲಿ ಇರೋದನ್ನೋದು ಒಂದು ಗಿಫ್ಟ್. ಇದು ಪತ್ರಿಜಿಯೇ ತಿಳಿಸಿದ್ದಾರೆ ಮಾಸ್ಟರ್ಸ್. ಸೊ ನಾನು ಧ್ಯಾನಕ್ಕೆ ಬಂದ ದಿವಸದಿಂದ ಕೂಡ ನಾನು ಅವತ್ತಿನಿಂದಾನೇ ಆ ಧ್ಯಾನ ಪ್ರಚಾರ ಅನ್ನೋದು ಶುರು ಮಾಡಿದ್ವಿ. ಸೊ ಯಾವಾಗ್ಲೂ ಮೈಂಡ್ ಅಲ್ಲಿ ಏನಿರುತ್ತೆ, ನಮಗೆ ಉನ್ನತವಾದ ಯೋಚನೆಗಳೇ ಇರುತ್ತೆ. ಯಾವ ತರ ಧ್ಯಾನ ಪ್ರಚಾರ ಮಾಡ್ಬೇಕು, ಇನ್ನು ಹೊಸ ಪ್ರೋಗ್ರಾಮ್ ಏನ್ ಮಾಡ್ಬೇಕು, ಇನ್ನು ಹೊಸದಾಗಿ ನಾನು ಹಾಡು ಏನ್ ಕಲಿಬೇಕು, ಇಲ್ಲ ಅಂದ್ರೆ ಈ ಅಡಿಗೆಯನ್ನ ನಾನು ಇನ್ನೂ ಎಷ್ಟು ಚೆನ್ನಾಗಿ ಮಾಡ್ಬೋದು, ಇನ್ನೊಂದ್ ತರ ಮಾಡ್ಬೋದಲ್ವಾ, ಮೊನ್ನೆ ಈ ತರ ಮಾಡಿದೀನಿ, ನಾನು ಇನ್ನೊಂದ್ ತರ ಮಾಡ್ಬೋದಲ್ವಾ, ಇಂಥ ಯೋಚನೆಗಳೇ ಇರುತ್ತೆ. ಇನ್ನು ಬೇರೆ ಯೋಚನೆಗಳಿಗೆ ತಾವೆಲ್ಲಿದೆ ಅಲ್ವಾ. ಸೊ ಪ್ರತಿಯೊಂದು ನಾವು ರೂಪಿಸ್ಕೋಬೇಕು. ನಾವು ಒಂದು ಲೈಟ್ ಕಡೆ ಕಾಂತಿಯ ಕಡೆ ನಾವಿದ್ದಾಗ ಇನ್ನ ಆ ಕತ್ಲೆ ಅನ್ನೋದು ಬರಲ್ಲ ನಮ್ ಕಡೆ, ಯಾಕಂದ್ರೆ ಇಲ್ಲಿ ಫುಲ್ ಕಾಂತಿನೇ ಇದೆ. ಸೊ ನಾವು ಹೆಚ್ಚಿನ ಕಾಂತಿ ಕಡೆ ಹೋಗ್ತಾ ಇದ್ದಾಗ ಈ ಅನಾವಶ್ಯಕವಾದ ಯೋಚನೆಗಳು ಆಲ್ರೆಡಿ ತುಂಬಿರೋದು ಅದಕ್ಕದೇ ಕ್ಲಿಯರ್ ಆಗ್ತಾ ಹೋಗುತ್ತೆ. ಅಂಡ್ ಹೊಸದು ಒಳ್ಳೊಳ್ಳೆ ಕ್ರಿಯೇಟಿವ್ ಯೋಚನೆಗಳು ಬರುತ್ತೆ ನಿಮಗೆ. ಧ್ಯಾನ ಮಾಡೋದು ಶುರು ಮಾಡಿದ ನಂತರನೇ ನಮ್ಗೆ ಎಷ್ಟೆಷ್ಟು ಐಡಿಯಾಸ್ ಬರುತ್ತೆ ಅಲ್ವಾ, ಪ್ರತಿಯೊಬ್ಬರಿಗೂ, ಈಗ ಶುರು ಮಾಡಿರೋರ್ಗೂ ಸಹ. ಯಾಕಂದ್ರೆ ಧ್ಯಾನ ಅಂದ್ರೆ ಒಂದು ಫೈರ್, ಜ್ಞಾನಾಗ್ನಿ ದಗ್ಧ ಕರ್ಮಾಣಂ ಅಂತ. ದಗ್ಧ ಕರ್ಮಾಣಂ ಅಂದ್ರೆ ಆ ಜ್ಞಾನ ಅನ್ನೋ ಅಗ್ನಿಯಲ್ಲಿ ಕರ್ಮಗಳೆಲ್ಲ ದಗ್ಧ ಆಗುತ್ತೆ. ಸೊ ಈ ಧ್ಯಾನ ಅನ್ನೋದು ಒಂದು ಅಗ್ನಿ, ಫೈರ್. ಏನೇ ಇರ್ಲಿ ಅದೆಲ್ಲ ಕ್ಲಿಯರ್ ಆಗುತ್ತೆ, ಆದರೆ ಸಮಯ ಕೊಡ್ಬೇಕು ನಾವು. ಈಗ ಎಷ್ಟೋ ವರ್ಷಗಳಿಂದ, ಎಷ್ಟೋ ಜನ್ಮಗಳಿಂದ ನಾವು ತುಂಬಿಕೊಂಡಿದೀವಿ ಈ ಸರಿಯಲ್ಲದ ಯೋಚನೆಗಳು, ಆ ಚಿಂತನೆಯ ರೂಪಗಳನ್ನೋದು ನಮ್ಮ ಆರದಲ್ಲಿ ಬೇರುಗಳನ್ನು ಊರ್ಕೊಂಡಿವೆ. ಸೊ ಅದಕ್ಕೆ ಸಮಯ ಬೇಕು. ನಾವು ಒಂದು ಸಹನೆಯಿಂದ ಇರ್ಬೇಕು. ಸಹನೆಯೇ ಪ್ರಗತಿ ಅಂತ ಯಾಕೆ ಪತ್ರಿಜಿ ತಿಳಿಸ್ತಾರೆ ಅಂದ್ರೆ, ನಾವು ಸಹನೆಯಿಂದ ಇದ್ದಾಗ ಗ್ರಾಜುವಲಿ ಅದೆಲ್ಲ ಕ್ಲಿಯರ್ ಆಗುತ್ತೆ, ಏನೇನು ತೊಂದರೆ ಇಲ್ಲ. ಸೊ ನಾವು ಸಹನೆಯಿಂದ ಇರೋಣ. ಧ್ಯಾನ ಮಾಡ್ತಾ ಇರುವಾಗ ಆ ಅಗ್ನಿಯಲ್ಲಿ ಎಲ್ಲ ಕೂಡ ಭಸ್ಮ ಆಗುತ್ತೆ. ಏನ್ ಅನಾವಶ್ಯಕವಾಗಿದೆಯೋ ಅದೆಲ್ಲ ಕೂಡ ಭಸ್ಮ ಆಗುತ್ತೆ ಮಾಸ್ಟರ್. ಸೊ ಏನು ವರಿ ಬೇಡ ನಮ್ಗೆ. ಪತ್ರಿಜಿ ಯಾವಾಗ್ಲೂ ಕೂಡ ಒಂದು ಹೇಳ್ತಾ ಇದ್ರು, ನೋ ಕಂಪ್ಲೇಂಟ್ಸ್ ನೋ ಜಡ್ಜ್ಮೆಂಟ್ಸ್ ಅಂತ. ಯಾಕೆ ಹೇಳ್ತಾ ಇದ್ರು? ಯಾರ ಮೇಲೆ ಆದ್ರೂ ನಾವು ಒಂದು ಕಂಪ್ಲೇಂಟ್ ಹೇಳಿದೀವಿ ಅಂದ್ರೆ, ಒಂದು ನೆಗೆಟಿವ್ ಆಗಿ ಮಾತಾಡಿದೀವಿ ಅಂದ್ರೆ, ಅಲ್ಲಿ ಆ ಯೋಚನೆಯ, ಚಿಂತನೆಯ ಒಂದು ರೂಪ ಅನ್ನೋದು ಕ್ರಿಯೇಟ್ ಆಗುತ್ತೆ. ಇನ್ನ ಅಲ್ಲಿಂದ ಯಾವಾಗ್ಲೂ ಕೂಡ ಅದು ಬೆಳೀತಾನೆ ಇರುತ್ತೆ. ನಿನ್ನೆ ಹೇಳಿದಿನಲ್ವಾ, ನಾವು ಒಂದು ಚಿಕ್ಕ ಗ್ಯಾಪ್ ಕೊಟ್ರೆ ಆ ನೆಗೆಟಿವ್ ಥಾಟ್ ಬಂದ್ಬಿಡುತ್ತೆ. ಆ ನೆಗೆಟಿವ್ ಥಾಟ್ ದೊಡ್ಡದಾಗ್ತಾ ಹೋಗುತ್ತೆ. ನಮ್ಗೆ ಒಬ್ರು ಇಷ್ಟ ಇರಲ್ಲ, ಒಬ್ಬರು ಮಹಿಳೆ ಆಗ್ಲಿ, ಯಾರೇ ಆಗ್ಲಿ, ನಮ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಅವ್ರ ಕಡೆ ನೋಡ್ಬಾರ್ದು, ನಾವು ಅವ್ರ ಕಡೆ ಮಾತಾಡ್ಬೇಕಾಗಿಲ್ಲ, ಏನು ಮಾಡ್ಬೇಕಾಗಿಲ್ಲ. ಮಾಡಿದೀವಿ ಅಂದ್ರೆ ಅಲ್ಲಿ ಒಂದು ಕನೆಕ್ಷನ್ ಬಿಲ್ಡ್ ಆಗುತ್ತೆ. ಆ ಒಂದು ಸರಿ ಅಲ್ಲದ ಒಂದು ರೂಪ ಅನ್ನೋದು ತಯಾರಾಗುತ್ತೆ. ನಾವು ಪ್ರತಿಯೊಂದು ಸತಿ ಅವ್ರ ಬಗ್ಗೆ ಮಾತಾಡ್ತಾ ಇರುವಾಗ, ಅವ್ರ ಬಗ್ಗೆ ಕಂಪ್ಲೇಂಟ್ ಮಾಡ್ತಾ ಇರುವಾಗ ಏನಾಗುತ್ತೆ, ಈ ಒಂದು ಯೋಚನೆ, ಆ ರೂಪ ದೊಡ್ಡದಾಗ್ತಾ ನಮ್ಮಲ್ಲಿರುವ ಎಲ್ಲಾ ಶಕ್ತಿಯನ್ನ ಕಳ್ಕೊಳ್ಳುತ್ತೆ. ಇದೊಂದು ತುಂಬಾ ಸೂಕ್ಷ್ಮವಾದ ವಿಷಯ ಮಾಸ್ಟರ್ಸ್. ನಮ್ಗೆ ಗೊತ್ತಿಲ್ದೇನೆ ಅಭ್ಯಾಸ ಆಗ್ಬಿಟ್ಟು ನಾವು ಕಂಪ್ಲೇಂಟ್ಸ್ ಮಾಡ್ತಾನೆ ಇರ್ತೀವಿ, ಜಡ್ಜ್ಮೆಂಟ್ಸ್ ಮಾಡ್ತಾನೆ ಇರ್ತೀವಿ. ಅವ್ರು ಹೀಗೆ, ಅವ್ರು ಹಾಗೆ. ಈಗ ಧ್ಯಾನಕ್ಕೆ ಬಂದ್ಮೇಲೆ ಇನ್ನ ಆಧ್ಯಾತ್ಮಿಕವಾದ ಹರಟೆ ಹೆಚ್ಚಾಗುತ್ತೆ. ಆ ಚಾನಲ್ ಅವ್ರು ಹೀಗ್ ಮಾಡಿದ್ದಾರೆ, ಹಾಗ್ ಮಾಡಿದ್ದಾರೆ, ಅವ್ರು ಹಾಗೆ ಹೇಗ್ ಮಾಡ್ತಾರೆ. ಇಂಥದ್ದು ಯಾಕೆರಿ? ನಮ್ಗೆ ಪ್ರಶಾಂತವಾಗಿರೋಣ. ನಾವು ನಮ್ಮ ಧ್ಯಾನ ಮಾಡ್ತಾ ಯಾರಿಗೋಸ್ಕರ ಬಂದಿದೀವಿ? ನಾವು ನಮ್ಮ ಒಂದು ಸ್ವಂತ ಉದ್ಧಾರಕ್ಕೋಸ್ಕರ. ಇನ್ನ ಯಾರ ಜೊತೆ ನಮ್ಗೆ ಸಂಬಂಧ ಇಲ್ಲ, ಎಲ್ಲರ ಜೊತೆ ಫ್ರೆಂಡ್ಶಿಪ್ ಮಾತ್ರ ಇದೆ. ಈವನ್ ನಮ್ಮ ಹಸ್ಬೆಂಡ್ ಜೊತೆ ಸಹ, ನಮ್ಮ ಮಕ್ಕಳ ಜೊತೆ ಸಹ ನಮ್ಗಿರೋದು ಫ್ರೆಂಡ್ಶಿಪ್ ಮಾತ್ರ. ಯಾರು ಅವ್ರಿಗೋಸ್ಕರ, ಅವ್ರ ಸ್ವಂತ ಬೆಳವಣಿಗೆಗೋಸ್ಕರ ಬಂದಿದೀವಿ, ಇನ್ ಯಾರಿಗೋಸ್ಕರ ಬಂದಿಲ್ಲ. ಯಾಕೆ ನಾವು ಇನ್ನೊಬ್ಬರನ್ನ ಜಡ್ಜ್ ಮಾಡಿ ಸರಿಯಲ್ಲದ ಯೋಚನೆ ರೂಪಗಳನ್ನು ನಮ್ಮ ಆರದಲ್ಲಿ ತುಂಬಿಸ್ಕೋಬೇಕು? ನಮ್ಮ ಶಕ್ತಿಯನ್ನ ಯಾಕೆ ನಾವು ಕಳ್ಕೋಬೇಕು ಅಲ್ವಾ? ಇದನ್ನ ನೆನ್ಪಿಟ್ಕೊಳ್ಳೋಣ ಇವತ್ತಿಂದ.
ನಾವು ಯಾರ ಬಗ್ಗೆ ಆಗ್ಲಿ ಒಂದು ಕಂಪ್ಲೇಂಟ್ ಮಾಡಿದ್ರು, ಒಂದು ಜಡ್ಜ್ಮೆಂಟ್ ಮಾಡಿದ್ರು, ಅಲ್ಲಿ ಒಂದು ರೂಪ ಕ್ರಿಯೇಟ್ ಆಗುತ್ತೆ. ಪ್ರತಿ ಸತಿ ನೀವು ಅದನ್ನ ಅವ್ರ ಬಗ್ಗೆ ಜಡ್ಜ್ಮೆಂಟ್ ಮಾಡ್ತಾ ಇರುವಾಗ, ಮಾತಾಡ್ತಾ ಇರುವಾಗ, ಆ ರೂಪ ಅನ್ನೋದು ಹೆಚ್ಚು ದೊಡ್ಡದು ಆಗ್ತಾ ಆಗ್ತಾ ಹೋಗುತ್ತೆ. ಅದು ತಿರುಗಿ ನಮಗೆ ಒಂದು ರುಗ್ಮತೆ ಆಗಿ, ಒಂದು ರೋಗ ಆಗಿ, ಒಂದು ಡಿಪ್ರೆಷನ್ ಆಗಿ, ಒಂದು ಸ್ಟ್ರೆಸ್ ಆಗಿ ನಮ್ಮ ದೇಹದ ಮೇಲೆ ಬೀಳುತ್ತೆ. ಒಂದೇ ಸಮ ಕಾಣಲ್ಲ, ನಿಧಾನಕ್ಕೆ ಅದು ಗೊತ್ತಾಗುತ್ತೆ. ಸೊ ಅದಕ್ಕೆ ನಾವು ಜಾಗರೂಕತೆಯಿಂದ ಇರೋಣ. ಯಾರ ಬಗ್ಗೆನೂ ನಾವು ಮಾತಾಡೋದು ಬೇಡ. ಇನ್ನೊಬ್ಬರ ಬಗ್ಗೆ ನಾವು ಮಾತಾಡೋದು, ಯಾಕಂದ್ರೆ ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ನಮ್ಗೆ ಎಷ್ಟು ಗೊತ್ತಿರ್ಬೇಕು. ಅವ್ರ ಹಿಂದಿನ ಜನ್ಮಗಳು ಗೊತ್ತಿರ್ಬೇಕು, ಈ ಜನ್ಮದಲ್ಲ ಪ್ರತಿಯೊಂದು ಗೊತ್ತಿರ್ಬೇಕು. ಅಷ್ಟು ಗೊತ್ತಾ ನಮಗೆ? ಇಲ್ಲ. ಸೊ ನಮಗೆ ನಾವು ಮಾಡಕ್ಕೆ ನಾವು ಮಾಡಕ್ಕೆ ಇಲ್ಲ, ಅಲ್ಲಿ ನಾವು ಜಡ್ಜ್ ಮಾಡಕ್ಕೆ ಇಲ್ಲ. ಸೊ ಕಂಪ್ಲೀಟ್ಲಿ ಅದಕ್ಕೆ ಪತ್ರಿಜಿ ಅಷ್ಟು ಸ್ಟ್ರೆಸ್ ಮಾಡಿ ಹೇಳ್ತಾರೆ, ನೋ ಕಂಪ್ಲೇಂಟ್ಸ್, ನೋ ಜಡ್ಜ್ಮೆಂಟ್ಸ್ ಅಂತ. ಹಿಂದೆ ಎಷ್ಟೋ ಇರುತ್ತೆ ಮಾಸ್ಟರ್ಸ್, ಅವ್ರು ಚಿಕ್ಕ ವಿಷಯ ಹೇಳ್ತಾರೆ, ಆದ್ರೆ ನಾವು ಅದರ ಹಿಂದೆ ರಿಸರ್ಚ್ ಮಾಡ್ತಾ ಮಾಡ್ತಾ ನಾವು ಆ ಜ್ಞಾನವನ್ನು ತಗೊಂಡು ನಮ್ಮ ದಿನನಿತ್ಯದ ಜೀವನದಲ್ಲಿ ಅದನ್ನ ಪಾಲಿಸಿದಾಗ ಗೊತ್ತಾಗುತ್ತೆ ಅದರ ಹಿಂದೆ ಎಷ್ಟು ಇದೆ ಅಂತ. ನೋಡಿ, ಒಬ್ಬರನ್ನ ಕಂಪ್ಲೇಂಟ್ ಮಾಡಿದ್ರೆ ಹೆಂಗಾಗುತ್ತೆ, ಆ ನೆಗೆಟಿವ್ ಕನೆಕ್ಟ್ ಆಗ್ಬಿಡ್ತೀವಿ ನಾವು. ನಮ್ಮ ಶಕ್ತಿ ಎಲ್ಲ ಸಕ್ ಮಾಡುತ್ತೆ. ಹುಳಗಳು ಇರುತ್ತೆ ಒಳಗೆ, ನಮ್ಮ ಹೊಟ್ಟೆ ಒಳಗೆ ಹುಳಗಳು ಸೇರಿದ್ರೆ ಏನ್ ಮಾಡುತ್ತೆ ಗೊತ್ತಿಲ್ದೇನೆ ನಮ್ಮ ಎನರ್ಜಿ ಎಲ್ಲ ಸಕ್ ಮಾಡುತ್ತೆ. ಅದೇ ತರ ಇದೇ ನೆನ್ಪಿಟ್ಕೊಳ್ಳಿ, ಸರಿಯಲ್ಲದ ಆಲೋಚನೆಗಳು ನಮ್ಮ ಒಳಗೆ ಹೋಗಿ ಆ ಹುಳಗಳ ತರ ತಿನ್ಬಿಡುತ್ತೆ ನಮ್ಮ ಶಕ್ತಿಯನ್ನ, ನಮ್ಮ ಎನರ್ಜಿನೆಲ್ಲ ಕೂಡ. ಸೊ ಇವತ್ತಿನಿಂದ ನಾವು ಇದನ್ನ ನೆನಪಿನಲ್ಲಿ ಇಟ್ಕೊಂಡೋಣ, ಜಾಗರೂಕತೆ ಇರ್ಬೇಕು ಮಾಸ್ಟರ್ಸ್. ನಮಗೆ ಇದೆಲ್ಲ ಕೂಡ ಗೊತ್ತು, ಆದ್ರೆ ಆಚರಣೆಯಲ್ಲಿ ತರೋದಕ್ಕೆ ಜಾಗರೂಕತೆ ಇರ್ಬೇಕು. ಯಾರೋ ಬಂದು ಹೇಳ್ತಾರೆ ಅವ್ರ ಬಗ್ಗೆ, ಅವರು ಹೀಗಂದಿದ್ದಾರೆ ಹಾಗಂದಿದ್ದಾರೆ, ಅವ್ರು ತುಂಬಾ ರುಚಿಯಾಗಿರುತ್ತೆ ಆ ಮಾತುಗಳು. ಆದ್ರೆ ನಾವು ಜಾಗರೂಕತೆಯಿಂದ, ಯಾಕೆ ನನಗೆ ಹೇಳ್ತಾ ಇದ್ದೀರಾ ಇನ್ನೊಬ್ಬರ ಬಗ್ಗೆ, ಜ್ಞಾನದ ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ಳೋಣ. ನೋಡಿ, ಇವತ್ತು ನಾನು ಈ ಒಂದು ವಿಷಯ ತಿಳ್ಕೊಂಡಿದ್ದೀನಿ, ಯಾರ ಬಗ್ಗೆನೂ ಜಡ್ಜ್ಮೆಂಟ್ಸ್ ಮಾಡಬಾರ್ದು, ಕಂಪ್ಲೇಂಟ್ ಮಾಡಬಾರ್ದು ಅಂತ. ಆ ಪಾಯಿಂಟ್ ಬಗ್ಗೆ ಡಿಸ್ಕಸ್ ಮಾಡಿ ನಾವೇ ತಿರ್ಗಿಸ್ಬೇಕು ಆ ಒಂದು ಸಿಚುವೇಶನ್ ನಮ್ಮ ಬುದ್ಧಿವಂತಿಕೆಯಿಂದ. ನಾವು ಅದ್ರೊಳಗೆ ಸಿಕ್ಕಾಕೋಬಾರ್ದು. ಸಿಕ್ಕಾಕೊಂಡ್ರೆ ನಮಗೇನೆ ನಷ್ಟ, ನಮ್ಮ ಶಕ್ತಿಯನ್ನೆಲ್ಲ ಕೂಡ ನಾವು ಕಳ್ಕೊಂತೀವಿ.